ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಬೆಲ್ಲದಿಂದ ಮಾಡುವ ಶಾವಿಗೆ ಪಾಯಸ ಹೇಗೆಂದು ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಬನ್ನಿ, ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲವನ್ನು ನೀಟಾಗಿ ಕೆಂಪದಾಗಿ ಹುರ್ಕೊಳ್ಳೋಣ. ನೋಡಿ, ಹುರ್ಕೊಂಡಿದ್ದಾಗಿದೆ. ನಂತರ ನಾನು ಅದೇ ಬಾಣಲಿಗೆ 1 ಕಪ್ ಆಗೋಷ್ಟು ಶಾವಿಗೆನೂ ಕೂಡ ಸ್ವಲ್ಪ ಕೆಂಪಗಾಗಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ನಾನು ಬಳಸಿರೋಂಥ ಹಾಲು ಯಾವುದು ಅಂದರೆ ಅಕ್ಷಯ ಕಲ್ಪ ಅಂತ ಆರ್ಗ್ಯಾನಿಕ್ ಹಾಲನ್ನು ಬಳಸ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಶಾವಿಗೆ ಪಾಯಸ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಈಗ ಶಾವಿಗೆ ಹಾಲನ್ನ ಮಿಶ್ರಣ ಮಾಡಿಕೊಂಡು ನಾನು ಅದಕ್ಕೊಂದು ಅರ್ಧ ಕಪ್ ಕೂಡ ನೀರನ್ನ ಬೆರೆಸ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಗಟ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಒಂದು 10 ನಿಮಿಷ ಬೇಯಿಸ್ಕೊಂಡು ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲನೂ ಕೂಡ ಮಿಶ್ರಣ ಮಾಡಿ ಬೆಂದಿದೆ. ಈಗ 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಮಿಶ್ರಣ ಮಾಡಿಕೊಂಡು ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರಿದಿಟ್ಕೊಂಡು ಅದನ್ನು ಹಾಕಿದರೆ ಮುಗೀತು, ರೆಡಿ ಆಯಿತು ಈಗ ಶಾವಿಗೆ ಪಾಯಸ. ನೋಡಿ, ಈಗ ಬಿಸಿ ಬಿಸಿ ಆಗಿರುವಂತಹ ಬೆಲ್ಲದ ಶಾವಿಗೆ ಪಾಯಸ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು.